ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಟೋ ಗ್ಯಾಸ್ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಆಟೋ ಎಲ್ಪಿಜಿಗಾಗಿ ಆಟೋ ಚಾಲಕರು ಮುಂಜಾನೆಯಿಂದಲೇ ಕ್ಯೂ ನಿಂತ್ಕೊಂಡಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಂದಿದ್ದಾರಂತೆ ನೋಡಿ. ಎಲ್ಪಿಜಿಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೂವರೆಗೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಅಳಲನ್ನ ತೋಡ್ಕೊಳ್ತಿದ್ದಾರೆ. ರಾತ್ರಿಯೇ ಬಂದು ಆಟೋವನ್ನ ನಿಲ್ಲಿಸಿ ಹೋಗ್ಬಿಟ್ಟಿದ್ದಾರೆ ಕೆಲ ಚಾಲಕರು. ನೋಡಿ, ಈಗ ಬೆಂಗಳೂರಿನಲ್ಲಿ ಈ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿಯುವ ಹಂತಕ್ಕೆ ಬರ್ತಾ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಲ್ಲೋ ನಡೀತಾ ಇರುವಂತಹ ಯುದ್ಧ, ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ತಡ್ತಾ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಟೋ ಗ್ಯಾಸ್ ಸಮಸ್ಯೆ. ಬಗೆಹರಿಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈಗಾಗಲೇ ಆಟೋ ಚಾಲಕರು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ನಿಜಕ್ಕೂ ಬೇಸರವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಆಟೋ ಎಲ್ಪಿಜಿಗಾಗಿ ಆಟೋ ಚಾಲಕರು ಈಗಾಗಲೇ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೋತಾರೆ ಪಾಪ ಬಂದ್ಬಿಟ್ಟು. ಅವರ ಸಮಸ್ಯೆಯನ್ನ ಯಾರು ಕೇಳ್ತಾರೆ? ಮುಂಜಾನೆ 5 ಗಂಟೆಯಿಂದಲೇ ಎಲ್ಪಿಜಿಗಾಗಿ ಸಾಲು ನಿಂತ್ಕೊಂಡು ಎಲ್ಪಿಜಿಯನ್ನ ತುಂಬಿಸ್ಕೊಂಡು ತದನಂತರ ಅವರು ಬಾಡಿಗೆಯನ್ನ ಮಾಡಿ ಮನೆಗೆ ಹೋಗಿ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಸೊ ರಾತ್ರಿಯೇ ಬಂದು ಆಟೋ ನಿಲ್ಲಿಸಿ ಹೋಗಿದಾರಂತೆ ಕೆಲ ಚಾಲಕರು. ಯಾಕಂತಂದ್ರೆ ರಾತ್ರಿ ನಿಲ್ಲಿಸ್ಬಿಟ್ರೆ ನಮಗೆ ಬೇಗ LPG ಗ್ಯಾಸನ್ನು ಫಿಲ್ ಮಾಡ್ಕೊಳ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ರಾತ್ರಿನೇ ಬಂದು ಈ ಆಟೋಗಳನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಿದ್ದಾರೆ. ಸೊ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ. ಇದೇ ರೀತಿಯಾಗಿ ಆಗ್ಬಿಟ್ರೆ ನಾವು ಮುಂದೆ ಹೇಗೆ ಜೀವನ ಸಾಗಿಸೋದಪ್ಪ ಅನ್ನುವಂತಹ ಯೋಚನೆ ಮಾಡ್ತಾ ಇರುವಂಥದ್ದು ಆಟೋ ಚಾಲಕರು. ಇದಕ್ಕೆ ಆದಷ್ಟು ಬೇಗ ತೆರೆ ಎಳೆಯಿರಿ ಅಂತ ಹೇಳಿ ಕೂಡ ಬೇಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ 2 ಅವರ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಲಿನಲ್ಲಿ ನಾವು ಕೆಲಸ ಮಾಡೋದು ಹೇಗೆ, ನಾವು ಬಾಡಿಗೆ ಓಡಿಸೋದು ಹೇಗೆ, ದಿನವಿಡೀ ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಇದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಕೂಡ ಬೇಡ್ಕೊಂಡಿದ್ದಾರೆ.